ಟ್ರೇಡಿಂಗ್ ಇಸ್ ಎ ಪ್ಯೂರ್ ಪ್ರೊಫೆಷನಲ್ ಬಿಸ್ನೆಸ್. ನೀವು ಆಪ್ಷನ್ ಟ್ರೇಡಿಂಗ್ ಮಾಡಬೇಕಂದ್ರೆ ಸ್ಟ್ರಾಟಜೀಸ್ ನ ಕಲಿಬೇಕಾಗುತ್ತೆ. ಮಾರ್ಕೆಟ್ ಅಲ್ಲಿ ಫಸ್ಟ್ ಸಸ್ಟೈನ್ ಆಗೋದನ್ನ ಕಲೀರಿ. Major people here are option buyers. Never ever invest your savings in options trading. ಸಕ್ಸಸ್ಫುಲ್ ಟ್ರೇಡರ್ ಆಗಬೇಕು ಅಂದ್ರೆ ಸ್ಟ್ರೈಟ್ ಆಗಿ ಹೇಳ್ತೀನಿ, 0 to 0 ಮಾಡಬೇಡಿ. Options is the last option to make money in stock market. ನಿಮ್ಮ ಕ್ಯಾಪಿಟಲ್ ಯಾವತ್ತೂ ಸೇಫ್ ಇರಬೇಕು. ನಿಮ್ಮ ಪ್ರಾಫಿಟ್ ಏನಿರುತ್ತಲ್ಲ, ಪ್ರಾಫಿಟ್ ಅಲ್ಲಿ ರಿಸ್ಕ್ ತಗೊಳ್ಳಿ. ನೋ ಟ್ರೇಡ್ ಈಸ್ ಆಲ್ಸೋ ಗುಡ್ ಟ್ರೇಡ್. ಮಾರ್ಕೆಟ್ ಇಸ್ ಎ ಕಾಂಪಿಟೇಷನ್. When you know there's uncertainty in the returns, why you want to risk your capital? So Modi win ಆಗಿ ಮಾರ್ಕೆಟ್ 500 ಪಾಯಿಂಟ್ ಮೂವ್ ಆದ್ರೇನು ಆಪ್ಷನ್ ಪ್ರೀಮಿಯಂ ಮೂವ್ ಆಗಲ್ಲ. ಸೊ ಇವಾಗ ನಮ್ಮ ತಜ್ಞರು ಏನು ಹೇಳ್ತಾರೆ ಅಂದ್ರೆ ಹೆಡ್ಜಿಂಗ್ ಪದದ ಬಗ್ಗೆ ಸಾಕಷ್ಟು ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ಅದರ ಒಂದು ಇಂಪಾರ್ಟೆನ್ಸ್ ಏನು ಅಂತ. ಆಕ್ಚುಲಿ ನಾನು ಮೂರನೇ ಪ್ರಶ್ನೆ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಇದೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಈ ದೊಡ್ಡ ದೊಡ್ಡ ಟ್ರೇಡರ್ಸ್ ಎಲ್ಲ ಹೆಡ್ಜಿಂಗ್ ಅನ್ನ ಬಹಳ ಚೆನ್ನಾಗಿ ಒಂದು ದೊಡ್ಡ ಒಂದು ಅಸ್ತ್ರ ಆಯುಧ ಹಾಗೆ ಬಳಸ್ತಾರೆ. ಆದ್ರೆ ನಮ್ ಪ್ರಶ್ನೆ ಏನಂದ್ರೆ, ಈಗ ಮಾರ್ಕೆಟ್ಗೆ ಎಂಟ್ರಿ ಆಗ್ತದಂತ ರಿಟೇಲ್ ಟ್ರೇಡರ್ಸ್ ಸಣ್ಣ ಮಟ್ಟ ಅಮೌಂಟ್ ಅನ್ನ ಹಾಕೊಂಡು ಟ್ರೇಡ್ ಮಾಡುವಂತ ಇದಾರಲ್ವಾ, ಬಹಳ ದೊಡ್ಡ ಸಂಖ್ಯೆಯಲ್ಲಿ. ಸೊ ಅವರು ಈ ಹೆಡ್ಜಿಂಗ್ ಅನ್ನ ಯಾವ ರೀತಿಯಲ್ಲಿ ಒಂದು ಪ್ರಬಲ ಅಸ್ತ್ರವಾಗಿ, ಒಂದು ಆಯುಧವಾಗಿ ಬಳಸ್ಕೊಂಡು ಅವರ ಇನ್ವೆಸ್ಟ್ಮೆಂಟ್ ಅನ್ನು ಸೇಫ್ಟಿ ಆಗಿ ಮಾಡಿ ಟ್ರೇಡಿಂಗ್ ಮಾಡಬಹುದು ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ತಮ್ಮ ಒಂದು ಸಲಹೆ ಏನ್ ಹೇಳ್ತೀರಿ ಅಂತ, ಪರ್ಟಿಕ್ಯುಲರ್ಲಿ ಫಾರ್ ರಿಗಾರ್ಡಿಂಗ್ ರಿಟೇಲ್ ಟ್ರೇಡರ್ಸ್? ಬೇಸಿಕಲಿ ಈಗ ನೀವು ಆಪ್ಷನ್ ಟ್ರೇಡಿಂಗ್ ಮಾಡಬೇಕು ಅಂದ್ರೆ ಸ್ಟ್ರಾಟಜೀಸ್ ನ ಕಲಿಬೇಕಾಗುತ್ತೆ. ಬೈಯಿಂಗು ಸೆಲ್ಲಿಂಗು ಕಾಂಬಿನೇಷನ್ ಮಾಡಿಕೊಂಡು ಎರಡು ಸೆಲ್ ಮಾಡಿದ್ರೆ ಒಂದು ಬೈ ಮಾಡೋದು, ರೇಷಿಯೋ ಸ್ಪ್ರೆಡ್ಸು, ಪುಟ್ಸ್ ಆಪ್ಷನ್ಸು, ಮತ್ತೆ ಬಟರ್ಫ್ಲೈಸು, ಈ ತರ ಮಾಡ್ಕೊಳ್ಳೋದಕ್ಕೆ ಕೋರ್ಸಸ್ ಇದೆ. ಆ ಕೋರ್ಸಸ್ ಮಾಡಿ ರಿಸ್ಕು ರಿವಾರ್ಡ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ಟ್ರೇಡ್ ಮಾಡಿದ್ರೆ ನಿಮ್ಮ ಲಾಸ್ ಅನ್ನ ಮಿನಿಮೈಸ್ ಮಾಡಿಕೊಂಡು ಪ್ರಾಫಿಟ್ ನ ಮ್ಯಾಕ್ಸಿಮೈಸ್ ಮಾಡ್ಕೊಂಡ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಬರ್ತಾ ಬರ್ತಾ ಆಮೇಲೆ ಇಂಡಿಪೆಂಡೆಂಟ್ ಆಗಿ ನೀವು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಬರುತ್ತೆ. ಓಕೆ, ಥ್ಯಾಂಕ್ ಯು. ಹೆಡ್ಜಿಂಗ್ ಅಂತ ಈಗ ಜಸ್ಟ್ ಹೇಳಿದ್ವಿ. ಆ ಹೆಡ್ಜಿಂಗ್ ಅನ್ನ ಯಾವ ತರ ಬೆಳೆಸ್ಕೊಬೇಕು, ಯಾವ ತರ ಅದಕ್ಕೆ ಒಂದು ಜಸ್ಟ್ ಒಂದು ಎಜುಕೇಶನ್, ಒಂದು ಇನ್ಫಾರ್ಮೇಶನ್ ಕೊಡ್ಬೋದು ಅಂತಂದ್ರೆ, ಹೆಡ್ಜಿಂಗ್ ಅಂದ್ರೆ ಗೊತ್ತಿದೆ ನಮ್ಗೆ ಸೇಫ್ಟಿ ಅಂತಂದು ಎಲ್ರಿಗೂ ಗೊತ್ತಿದೆ. ನಾವು ಈ ಮೆಹ್ತಾ ಅವ್ರದ್ದು 1992 ಫಿಲಂ ಕಡವನು ತುಂಬಾ ಜನ ಟ್ರೇಡರ್ಸ್ ಅಂದ್ರೆ ನೋಡಿರ್ತೀವಿ. ಒಂದು ವಾಕ್ಯನ ಹೇಳ್ತೀನಿ, ಸೆಂಟೆನ್ಸ್ ಅನ್ನ ನೀವೆಲ್ಲರೂ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ರಿಸ್ಕ್ ಆಯ್ತು ಅಂತ ಹೇಳ್ತೀವಲ್ವಾ, ಆದ್ರೆ ಎಷ್ಟಿರ್ಬೇಕು ರಿಸ್ಕ್? ದಟ್ ಈಸ್ ಕಾಲ್ಡ್ ಕ್ಯಾಲ್ಕುಲೇಟೆಡ್ ರಿಸ್ಕ್. ದಟ್ ಈಸ್ ಹೆಡ್ಜಿಂಗ್. ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಂಡಾಗ ಲೈಫ್ ಅಲ್ಲಿ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು, ಬಿಕಾಸ್ ನಮಗೆ ಗೊತ್ತಿದೆ ಎಷ್ಟು ಲಾಸ್ ಅನ್ನ ತಗೊಳ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ಫಸ್ಟ್ ನಾವು ನಮ್ಮ ಸೇಫ್ಟಿ ಮಾಡ್ಕೊಬೇಕಾಗಿರೋದು, ಸರ್ ಕೂಡ ಇವಾಗ ಜಸ್ಟ್ ಹೇಳಿದ್ರು, ತುಂಬಾ ಜನ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದಾರೆ. ಬೆಳಿಗ್ಗೆ ಅಶೋಕ್ ಸರ್ ಸಹ ಹೇಳಿದ್ರು, ವಾಲ್ ಆಫ್ ಕ್ರಿಕೆಟ್ ಅಂತಂದ್ರೆ ರಾಹುಲ್ ದ್ರಾವಿಡ್ ಅವರು. ನಮ್ಮ ಹತ್ರ ಕ್ಯಾಪಿಟಲ್ ಅನ್ನೋದು ಏನಿದೆಯಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿಕೆಟ್, ಕ್ಯಾಪಿಟಲ್ ಈಸ್ ಎ ವಿಕೆಟ್. ನಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಪ್ಲೇ ಮಾಡ್ತಿರೋದು ಏನಂದ್ರೆ ಟೆಸ್ಟ್ ಕ್ರಿಕೆಟ್ ತರ ನಾವು ಇದನ್ನ ಟ್ರೀಟ್ ಮಾಡಬೇಕು. ಎಲ್ಲರೂ ನಾವೇನ್ ಮಾಡ್ಬಿಟ್ಟಿದೀವಿ, ಪ್ರೆಸೆಂಟ್ಲಿ 2020 ತರ ಟ್ರೀಟ್ ಮಾಡ್ತಾ ಇದೀವಿ. ಸ್ಪೀಡ್ ನಮ್ಗೆ ಏನಿದ್ರು ಕೂಡ ಅರ್ಜೆಂಟ್. ಅದೇ ತರ ರೀಲ್ಸ್, ಈಗ ಕಂಟೆಂಟ್ ವಿಡಿಯೋಗಳನ್ನ ನೋಡೋದೇ ಬಿಟ್ಬಿಟ್ಟಿದ್ರು ತುಂಬಾ ಜನ. ರೀಲ್ಸ್ 1 ಸೆಕೆಂಡ್, ಅದನ್ನು ಕೂಡ ಒಂದು 10 ಸೆಕೆಂಡ್, 1 ನಿಮಿಷದ್ದು ಇರುತ್ತೆ ರೀಲ್ಸ್. ಅದನ್ನ 10 ಸೆಕೆಂಡ್ ಬರ್ತಿದ್ದಂಗೆ ಸ್ಲೈಡ್ ಓಪನಿಂಗ್ ಅಲ್ಲಿ ಏನಿರುತ್ತೆ ಏನಿಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಏನ್ ಹೇಳಕ್ ಬರ್ತಾ ಇದೀನಿ ಅಂತಂದ್ರೆ, ರಿಸ್ಕ್ ಎಷ್ಟು ನಾನು ಮ್ಯಾನೇಜ್ ಮಾಡ್ಬೇಕಂದ್ರೆ ಅದೇ ಹೇಳ್ತಿದ್ದೇನಲ್ಲ, ಫಸ್ಟ್ ಕ್ಯಾಪಿಟಲ್ ಅನ್ನ ಸೇಫ್ ಆಗಿ ಹೆಂಗ್ ಮಾಡ್ಕೊಬೇಕು, ಕಾಪಾಡ್ಕೊಬೇಕು ಅನ್ನೋದನ್ನ ಕಲ್ತ್ಕೊಬೇಕು. ಬಿಕಾಸ್ 2003 ನಲ್ಲೂ ಐ ಥಿಂಕ್ ಆಸ್ಟ್ರೇಲಿಯಾ ಮೇಲೆ ಒಂದು ಟೆಸ್ಟ್ ನಡೀತಾ ಇರುತ್ತೆ. ರಾಹುಲ್ ದ್ರಾವಿಡ್ ಅವರು 40+ ಬಾಲ್ಗೆ ಫಸ್ಟ್ ರನ್ ಅನ್ನ ಅವರು ಹೊಡಿತಾರೆ. ಹಲೋ, 40+ ಬಾಲ್ಗೆ ಫಸ್ಟ್ ರನ್ ಅನ್ನ ಅವ್ರು ಹೊಡಿತಾರೆ. ಅಲ್ಲಿ ನಮ್ಗೆ ಗೊತ್ತಿರಬೇಕು, ಆ ಟೆಸ್ಟ್ ಮ್ಯಾಚ್ ಗಳು ನಡೆದಿದ್ದಂತ ದಿನಗಳಲ್ಲಿ ನಮ್ಗೆಲ್ರಿಗೂ ಗೊತ್ತಿದೆ, ಟೆಸ್ಟ್ ಮ್ಯಾಚ್ ನಡಿಬೇಕಾದ್ರೆ ರಾಹುಲ್ ದ್ರಾವಿಡ್ ಇದಾರಾ ಅಂತ ಕೇಳ್ತಾ ಇದ್ರು ರೇಡಿಯೋಗಳಲ್ಲಿ. ಅವಾಗೆಲ್ಲ ನಾವು ಕೇಳ್ತಾ ಇರ್ತೀವಿ, ಇದನ್ನ ಕಾಮೆಂಟ್ರಿ ಕೇಳ್ತಾ ಇರ್ತಿದ್ವಿ. ಟೆಸ್ಟ್ ಮ್ಯಾಚ್ ಅಂದ್ರೆ ಇಂಡಿಯಾದಲ್ಲಿ ರಾಹುಲ್ ದ್ರಾವಿಡ್ ವಿಕೆಟ್ ಇದೆ ಅಂದ್ರೆ ಡ್ರಾ ಆಗುತ್ತೆ, ಇಲ್ಲ ವಿನ್ ಆಗ್ತೀವಿ. ಎಸ್ ಆರ್ ನೋ? ಹಲೋ, ಕರೆಕ್ಟ್ ಅಲ್ವಾ? ನೋಡಿ, ಅಲ್ಲಿ ರಾಹುಲ್ ದ್ರಾವಿಡ್ ಎಷ್ಟು ರನ್ ಹೊಡೆದಿದ್ದಾರೆ ಅಂತ ನಾವು ತಿಳ್ಕೊಳ್ತಾ ಇರ್ಲಿಲ್ಲ. ರಾಹುಲ್ ದ್ರಾವಿಡ್ ಎಷ್ಟು ರನ್ ಅನ್ನ ಹೊಡೆದಿದ್ದಾರೆ ಅನ್ನೋದಕ್ಕಿಂತ ರಾಹುಲ್ ದ್ರಾವಿಡ್ ಇದ್ದಾರಾ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಯಾಪಿಟಲ್, ವಿಕೆಟ್ ಇದೆಯಾ? ಸುಮ್ನೆ ಪ್ಲೇ ಮಾಡ್ತಾ ಇರಿ. ನೀವು ರನ್ ಎಷ್ಟು ಮಾಡ್ತಾ ಇದ್ದೀರಾ ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಪ್ಲೇ ಮಾಡ್ತಾ ಪಿಚ್ ಹೇಗಿದೆ, ಅವ್ರು ಹೆಂಗ್ ಸ್ವಿಂಗ್ ಮಾಡ್ತಾ ಇದಾರೆ, ಏನೇನ್ ಆಗ್ತಿದೆ ಅಂತ ಗೊತ್ತಾಗತ್ತೆ. ಕೆಲವೊಂದ್ಸಲ ಬೌಲರ್ಸ್ ತಲೆ ಕೆಟ್ಬಿಟ್ಟು ವೈಡ್ ಆಗ್ತಾನೆ, ನೋ ಬಾಲ್ ಆಗ್ತಾನೆ. ಸುಮ್ನೆ ನೀವು ಹೊಡೆದಿಲ್ಲ, ರನ್ ಬರುತ್ತೆ.
ಇಲ್ಲೂ ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ವೇಟ್ ಮಾಡ್ತಾ ಇರಿ. ಕೆಲವೊಂದ್ಸಲ ಅವ್ರು ನೋ ಬಾಲ್ ಹಾಕ್ತಾರೆ, ವೈಡ್ ಹಾಕ್ತಾರೆ, ಕೀಪರ್ ಬಿಟ್ಟಾಗ ಅದು 4 ಹೋಗಿ ಅಲ್ಲೊಂದು ಮತ್ತೆ ಒಂದು 4+5 ಟೋಟಲ್ ರನ್ ಬರುತ್ತೆ. ಅದೇ ತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಸ್ಟ್ ಸಸ್ಟೈನ್ ಆಗೋದನ್ನ ಕಲೀರಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಸೇಫ್ಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಯಾಪಿಟಲ್ ಅಂದ್ರೆ ವಿಕೆಟ್, ಅದನ್ನ ನೀವು ಹೆಡ್ಜ್ ಮಾಡೋದ್ ಮುಖಾಂತರ ಕ್ಯಾಪಿಟಲ್ ಅನ್ನ ಸೇಫ್ ಮಾಡಿ. ಅದನ್ನ ಸೇಫ್ ಮಾಡ್ತಾ 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 ನೀವೇನ್ ಮಾಡ್ತೀರಾ ಅಂತಂದ್ರೆ ಒನ್ ಫೈನ್ ಡೇ ಮಾರ್ಕೆಟ್ ಬಿಹೇವಿಯರ್ ಅಟಿಟ್ಯೂಡ್ ನಿಮ್ಗೆ ಗೊತ್ತಾಗುತ್ತೆ. ಬಿಕಾಸ್ ಈಗ ಹೇಗೆ ನಾವು ಡಾಕ್ಟರ್ ಹತ್ರ ಹೋದಾಗ ಅವ್ರು ನಮ್ ಕೈನ ಹಿಡಿದ್ರೆ ಪಲ್ಸ್ ಗೊತ್ತಾಗುತ್ತಲ್ಲ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಎಷ್ಟು ವೇರಿಯೇಷನ್ಸ್ ಆಗ್ತಿದೆ, ಹೆಲ್ತ್ ಏನ್ ಅಪ್ಸೆಟ್ ಆಗ್ತಿದೆ ಅಂತಂದು. ಅದೇ ತರ ನಿಮಗೆ ಮಾರ್ಕೆಟ್ ನ ಪಲ್ಸ್ ಗೊತ್ತಾಗ್ಬೇಕು, ಅದು ಗೊತ್ತಾಗ್ತಲ್ಲ ಬಿಗಿನರ್ಸ್ಗೆ. ಫಸ್ಟ್ ಮಾರ್ಕೆಟ್ ಅಲ್ಲಿ ನೀವು ಅಲ್ಲಿ ಟೈಮ್ ಕೊಡಿ, ಅದಕ್ಕೆ ಟೈಮ್ ಕೊಡಿ. ಮಾರ್ಕೆಟ್ ಪಲ್ಸ್ ನಿಮ್ಗೆ ಒಂದ್ಸು ಗೊತ್ತಾಗಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನೀವು ರಿಸ್ಕ್ ಅನ್ನ ಮ್ಯಾನೇಜ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ, ಕ್ಯಾಪಿಟಲ್ ನ ಸೇವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ, ಮತ್ತೆ ಅದು ಹೇಳಕ್ ಇಷ್ಟಪಡ್ತೀನಿ, ಸಕ್ಸಸ್ ಅನ್ನೋದು ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ. ಮನೋಜ್ ಸರ್ ಹೇಳ್ತಾರಲ್ವಾ, ಜಸ್ಟ್ ನೀವು ಗ್ರೀನ್ ₹1 ನಿಮ್ಮ ಟೋಟಲ್ ಪೋರ್ಟ್ಫೋಲಿಯೋದಲ್ಲಿ ಗ್ರೀನ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಹೋಗುತ್ತೆ, ಹ್ಯಾಪಿನೆಸ್ ಇನ್ಕ್ರೀಸ್ ಆಗುತ್ತೆ, ಸೈಕಾಲಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಬಿಗಿನರ್ಸ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. So, question ಬಂದ್ಬಿಟ್ಟು hedge people they can hedge with the big hedges. Retail traders with small capital, how can they save their capital? Of course, major people here are option buyers. Agree? Hardly 10% people are option sellers in this group. Option sellers definitely hedge their position, save their capital. What about option buyers? The only option they have is stop loss. That's the only option you can save your capital. Point number 1. And one gentleman gave a very big lecture on the psychology. It was pretty good. That's a major thing. Every technical what you learn, be it fundamentals, technicals, indicator, moving average, what not technology use, it comes only 20%. 80% comes with your mindset. The day you sit into a system, you cannot control your emotions. You cannot learn emotion from somebody else. Somebody cannot teach you emotions. Be very clear on it. It is you who have to control your mindset when you press on buy and sell. Now, how do I control it? What is the easy way? Never ever invest your savings in options trading. The money which you're going to put in Tirupati Hundi, put that in options. Simple explanation. To be very clear, start with your equity investment. Start with your swing trading. Spend 3 months of your time in learning a strategy. Invest. Trust me, swing trading has only 3% risk on your capital at any point of time, whatsoever happens in the market. Spend for 90 days. I take every 90 days. 30 days test, 30 days. 30 days implement. 30 days retest, stop the strategy. Do swing trading for 90 days. Make a profit. Open a different demat account. Deploy that money in option buying. You will not lose money. That's my guarantee. When you put your capital, your savings in option buying, it has emotions attached to it. It comes with, I should make money for my living. I should make money for my trip. I should make money for my wife gift. It comes with some commitment. But when you start option trading with the profit, it comes with a zero risk and zero expectation. If I get money, happy, I'll go for a vacation. If I lose money, it's the money which came from market, I'm giving back to the market. It's as simple as that. So never ever trade in options with your actual capital. Options is the last option to make money in stock market. That should not be your first option to enter the market. First, start with the equity. Then go with the swing trading, then start with futures, then enter the world of options at the last option. Am I clear? Thank you. Thank you. ಓಕೆ, ನಮ್ಮ ತಜ್ಞರು ನಿಜವಾಗಿ ಹೇಗೆ ಟೆಸ್ಟ್ ಪಂದ್ಯಗಳಲ್ಲಿ ರಾಹುಲ್ ದ್ರಾವಿಡ್ ನಮ್ಮ ಇಂಡಿಯನ್ ಟೀಮ್ ಅನ್ನ ಒಂದ ಡ್ರಾ ಮಾಡ್ತಾರೆ, ಇಲ್ಲಾಂದ್ರೆ ಗೆಲ್ಲಿಸ್ತಾರೆ, ಸೋಲಕ್ಕೆ ಬಿಡಲ್ಲ. ಅದೇ ರೀತಿ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಯಾವ ರೀತಿ ಆಟ ಆಡಿದ್ರೆ ನಾವು ಸೇಫ್ ಆಗಿರ್ತೀವಿ, ನಮ್ಮ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿರ್ತದೆ ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇವಾಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಅಂದ್ರೆ ಎಕ್ಸ್ಪೈರಿ ಡೇಟ್ಸ್ ಅಲ್ಲಿ, ಎಕ್ಸ್ಪೈರಿ ದಿನಗಳಲ್ಲಿ ಹೀರೋ ಟು ಝೀರೋ ಸ್ಟ್ರಾಟಜಿ ಅನ್ನೋದು ಬಹಳ ಒಂದು ಪಾಪ್ಯುಲರ್ ಆಗ್ತಾ ಇದೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ಈ ಯಾವುದೇ ಬಂಡವಾಳ ನಷ್ಟ ಆಗದ ಹಾಗೆ ಎಕ್ಸ್ಪೈರಿ ದಿವಸಗಳಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಯಾವ ರೀತಿ ಈ ಸ್ಟ್ರಾಟಜಿ ಯೂಸ್ ಮಾಡಬಹುದು, ಇದರ ಸಾಧಕ ಬಾಧಗಳ ಬಗ್ಗೆ ಏನ್ ಹೇಳ್ತೀರಿ ಅಂತ ನಮ್ಮ ತಜ್ಞರ ಒಂದು ಅಭಿಪ್ರಾಯವನ್ನ ಕೇಳೋಣ ಅಂತ. ಏನ್ ಹೇಳ್ತೀರಿ ಅಂತ. ನಮಸ್ತೆ ಸರ್.
ಈ ಹೀರೋ ಟು ಝೀರೋ ಅಂತ ಒಂದು ಸ್ಟ್ರಾಟಜಿ ಮಾಡಿದ್ದಾರೆ ಸೋಕಾಲ್ಡ್ ಸೋಷಿಯಲ್ ಮೀಡಿಯಾದವರು. ಅದು ಒಂದು ₹1 ₹100 ಆಗುತ್ತೆ, ₹1 ₹50 ಆಗುತ್ತೆ, ₹1 ₹30 ಆಗುತ್ತೆ. ಈ ತರ ಎಲ್ಲ ಎಕ್ಸ್ಪೈರಿ ದಿವಸ ಆಗುತ್ತೆ. ಅದು ಎಷ್ಟು ದಿವಸ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ನೀವು ಯಾವಾಗ ಎಲ್ಲ ಎಕ್ಸ್ಪೈರಿಯಲ್ಲೂ ತಗೊಂಡಾಗ ಮೆಜಾರಿಟಿ ಈ 100 ದಿವಸದಲ್ಲಿ ಒಂದು 5-6 ದಿವಸ ಆಗುತ್ತೆ. ಸೊ 100 ದಿವಸ ನೀವು 5-6 ದಿವಸದಲ್ಲಿ ಲಾಭ ಮಾಡಿ ಇನ್ನು 95 ದಿವಸ ನೀವು ಕಳ್ಕೊಳಕ್ ರೆಡಿ ಇದ್ರೆ ಅದು ವರ್ಕೌಟ್ ಆಗುತ್ತೆ. ಸೊ ಹೀರೋ ಟು ಝೀರೋ ಸ್ಟ್ರಾಟಜಿ ಎಕ್ಸ್ಪೀರಿಯನ್ಸ್ಡ್ ಟ್ರೇಡರ್ಸ್, ಈಗ ಮೊನ್ನೆ ಎಕ್ಸಿಟ್ ಪೋಲ್ ಬಂತು. ಎಕ್ಸಿಟ್ ಪೋಲ್ ಬರುವಾಗ ಕೆಲವರು ಎಕ್ಸಿಟ್ ಪೋಲ್ ಗೊತ್ತಿರೋರು ಇರ್ಬೋದು, ಕೆಲವರೆಲ್ಲ ಮುಂಚೆನೆ ತಗೊಂಡಿದ್ರು, ಫ್ರೈಡೇ ಈವ್ನಿಂಗ್ ತಗೊಂಡಿದ್ರು, ಮಂಡೇ ಬೆಳಗ್ಗೆ ಮಾರ್ಕೆಟು ಗ್ಯಾಪ್ ಅಪ್ ಆಯಿತು 700 ಪಾಯಿಂಟ್ಸ್ ಏನೋ. ಸೊ ಆ ಥರ ಎಕ್ಸ್ಪೆಕ್ಟೇಷನ್ಸು ಇದ್ದಾಗ ಅವರು ಎಕ್ಸ್ಪೀರಿಯನ್ಸ್ ಟ್ರೇಡರ್ಸು. ಲಾಸ್ಟು 2024 ಪಾರ್ಲಿಮೆಂಟ್ ಎಲೆಕ್ಷನ್ಗಿಂತ ಮುಂಚೆ ಅವರು 2020 ಪಾರ್ಲಿಮೆಂಟ್ ಎಲೆಕ್ಷನ್ ನೋಡಿರ್ತಾರೆ, 2016 ನೋಡಿರ್ತಾರೆ, 5 years ಬ್ಯಾಕ್ 2015 ನೋಡಿರ್ತಾರೆ. ಸೊ ಆ ಥರ 2-3 ಎಲೆಕ್ಷನಲ್ಲಿ ನೋಡಿ ಅವರು ಎಕ್ಸ್ಪೀರಿಯನ್ಸ್ ಮೇಲೆ ಅವರು ತಗೊಂಡಿರ್ತಾರೆ. ಆ ಥರದವ್ರು ಎದುರುಗಡೆ ನೀವು ಕಾಂಪೀಟ್ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸ್ನ ನೀವು ಗೈನ್ ಮಾಡ್ಕೊಳ್ಳೋವರೆಗೂ ಹೀರೋ ಟು ಝೀರೋನ ಅಟೆಂಪ್ಟ್ ಮಾಡಿದ್ರೆ ಝೀರೋ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀರೋ ಒಂದು ದಿವಸ ಆದರೂ ಕೂಡ ಮೆಜಾರಿಟಿ ಆಫ್ ದ ಟೈಮ್ ಝೀರೋನೇ ಆಗ್ತಾ ಇರುತ್ತೆ. ಇಷ್ಟು ಹೇಳಕ್ ಬಯಸ್ಬೇಕು. ಹೀರೋ ಟು ಝೀರೋ ಸ್ಟ್ರಾಟಜಿ ಅಂತ ಹೇಳ್ತೀರಾ. ನೀವು ಕನ್ಸಿಸ್ಟೆಂಟ್ ಆಗಿ ಸಕ್ಸಸ್ಫುಲ್ ಟ್ರೇಡರ್ ಆಗಬೇಕು ಅಂದ್ರೆ ಸ್ಟ್ರೈಟ್ ಆಗಿ ಹೇಳ್ತೀನಿ, ಹೀರೋ ಟು ಝೀರೋ ಮಾಡಬೇಡಿ. ಗ್ಯಾಂಬಲ್ ಮಾಡ್ತಾ ಇಲ್ಲ ನಾವಿಲ್ಲಿ, ಬಿಸ್ನೆಸ್ ಮಾಡ್ತಾ ಇರೋದು. ಟ್ರೇಡಿಂಗ್ ಇಸ್ ಎ ಪ್ಯೂರ್ ಪ್ರೊಫೆಷನಲ್ ಬಿಸ್ನೆಸ್. ಒಂದು ಸಿಂಪಲ್ ಆಗಿರೋ ಸ್ಟ್ರಾಟಜಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮೇಲ್ಗಡೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಫ್ಟರ್ ಟ್ಯೂಸ್ಡೇ ಸ್ಟ್ಯಾಟಿಸ್ಟಿಕಲ್ ಡೇ ಅಂತಾನೆ ಹೇಳ್ತೀವಿ, ಡೇಟಾ ಪ್ರಕಾರ ಟ್ಯೂಸ್ಡೇ ಮಧ್ಯಾಹ್ನದ ಮೇಲೆ ಆಪ್ಷನ್ ಬೈಯಿಂಗ್ ಸೇಮ್ ವೀಕ್ ಇಂದು ನಿಫ್ಟಿನೇ ಎಕ್ಸಾಂಪಲ್ ತಗೊಳ್ಳೋಣ. ಐ ಡೋಂಟ್ ಟ್ರೇಡ್. ಇಫ್ ಐ ಟ್ರೇಡ್, ಐ ಟ್ರೇಡ್ ದ ನೆಕ್ಸ್ಟ್ ವೀಕ್. ಯಾಕೆ ಅಂತ ಹೇಳಿದ್ರೆ ಥೀಟಾ ಅಂತ ಕರಿತೀವಿ, ಟೈಮ್ ಡಿಕೆ ಅಂತ. ಟೈಮ್ ಡಿಕೆ ಫಾಸ್ಟರ್ ಆಗುತ್ತೆ, ನಿಮ್ಮ ಸ್ಟಾಪ್ ಲಾಸಸ್ಗಳು ಹಿಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಯಾವಾಗ ನೀವು ಎಕ್ಸ್ಪೈರಿ ಹತ್ರ ಬರುತ್ತೋ, ಬೈಯಿಂಗ್ ಆಪ್ಷನ್ ಟ್ರೇಡರ್ಸ್ ಡೋಂಟ್ ಬೈ ದ ನಿಯರೆಸ್ಟ್ ಎಕ್ಸ್ಪೈರಿ. ಹೀರೋ ಝೀರೋ ಹೇಳಿದ್ರೆ ಪ್ಯೂರ್ ಶಿಯರ್ ಗ್ಯಾಂಬ್ಲಿಂಗ್ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ 100 days ಅಲ್ಲಿ ಸರ್ ಒಂದು ಮಾತು ಹೇಳಿದ್ರು, 4 to 5 days ನೀವು ಸಕ್ಸಸ್ಫುಲ್ ಆಗ್ತೀರಾ ಅಂತ. ದೆನ್ ಯು ಆರ್ ಥ್ರೋಯಿಂಗ್ ಯುವರ್ ಮನಿ ಫಾರ್ ಅ ಗ್ಯಾಂಬಲ್ ಲೈಕ್ ಎ ಕೆಸಿನೋ. ಸೊ ಬೆಟರ್ ಬಿ ಕನ್ಸಿಸ್ಟೆಂಟ್. ಇನ್ ಎ ಲಾಂಗ್ ಟರ್ಮ್ ನೀವು ಟ್ರೇಡರ್ ಆಗಿ ಉಳಿಬೇಕು ಹೇಳಿದ್ರೆ ಇದು ಎಲ್ಲ ಟ್ರ್ಯಾಪ್ಗಳಿಗೆ ಬೀಳ್ಬೇಡಿ. ಬಿ ಕನ್ಸಿಸ್ಟೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್ ಸರಿಯಾಗಿ ಇಟ್ಕೊಳ್ಳಿ. ಹೀರೋ ಝೀರೋ ಮಾಡಬೇಡಿ ಅಂತಾನೆ ಹೇಳ್ತೀನಿ. ಹೀರೋ ಝೀರೋ ಟ್ರೇಡ್ಸ್ ಖಂಡಿತ ನಾನು ರೆಕಮೆಂಡ್ ಮಾಡಲ್ಲ. ಬಟ್ ಒಂದು ಇಂಪಾರ್ಟೆಂಟ್ ಸ್ಟಡಿ, ಮತ್ಲಬ್ ಇಫ್ ಯು ಹ್ಯಾವ್ ಟು ಸ್ಟಡಿ ದ ಮಾರ್ಕೆಟ್, ಏನಕ್ಕೆ ಹೀರೋ ಆಗುತ್ತೆ? ಬಿಕಾಸ್ ವಿ ಆರ್ ಫೈಟಿಂಗ್ ಅಗೇನ್ಸ್ಟ್ ಆಲ್ ದಿ ಆಪ್ಷನ್ ರೈಟರ್ಸ್. ಏನಕ್ಕೆ ಆಗುತ್ತೆ? ದೆರ್ ಹ್ಯಾಸ್ ಟು ಬಿ ಸಮಥಿಂಗ್ ವಿಚ್ ಇಸ್ ಹ್ಯಾಪನಿಂಗ್, ಕರೆಕ್ಟ್? ಸೊ ಯಾರು ಆಪ್ಷನ್, ಸೊ ಅಶೋಕ್ ಅವರು ಪ್ರಾಬಬ್ಲಿ ಕ್ಯಾನ್ ಹ್ಯಾವ್ ಅ ಸಪ್ರೇಟ್ ಸೆಷನ್ ಆನ್ ಓಪನ್ ಇಂಟ್ರೆಸ್ಟ್. ಎಷ್ಟು ಜನ ಓಪನ್ ಇಂಟ್ರೆಸ್ಟ್ನ ಟ್ರ್ಯಾಕ್ ಮಾಡ್ತೀರಿ? ಕ್ಯಾನ್ ಯು ಜಸ್ಟ್ ರೈಸ್ ಯುವರ್ ಹ್ಯಾಂಡ್ಸ್ ಪ್ಲೀಸ್? It's a very good thing. So, though I don't advocate hero zero trades, but ಏನಕ್ಕೆ ಆಗ್ತಿದೆ ಅಂತ ಹೇಳಿ, if you have to study, please study the open interest. Open interest study ಮಾಡಿದಾಗ there will be a time in few expiries where option writers will be trapped. Option write ಮಾಡಿರೋರು ಟ್ರ್ಯಾಪ್ ಆಗ್ತಾರೆ. ಅವ್ರು ಏನು ವಿಷನ್ ಇರುತ್ತೆ, ಏನು ಟ್ರೆಂಡ್ ನೋಟ್ ಮಾಡಿರ್ತಾರೆ, ಅವ್ರ ಟ್ರೆಂಡ್ ಎಗೇನ್ಸ್ಟ್ ಹೋಗಕ್ಕೆ ಚಾಲು ಆಗುತ್ತೆ ಮಾರ್ಕೆಟು. ಏನಕ್ಕೆ ಆಪ್ಷನ್ ಬಯರ್ ಒಂದು ₹10 ಆಪ್ಷನ್ನು, ಬ್ಯಾಂಕ್ ನಿಫ್ಟಿ ಆಪ್ಷನ್ಸು ತುಂಬ ₹100 ₹200 ಎಕ್ಸ್ಪೈರಿಗೆ ಹೋಗುತ್ತೆ ಅಂತಂದರೆ ನೀವು ನಾನು ಬೈ ಮಾಡ್ದಂಗಲ್ಲ. ಬಿಕಾಸ್ ಆಪ್ಷನ್ ರೈಟರ್ಸ್ ಯಾರು ಮಾಡಿದ್ದಾರೆ ಹೈಯರ್ ಕಾಲ್ಸ್ ಆರ್ ಪುಟ್ಸ್, ಅವರು ಟ್ರ್ಯಾಪ್ ಆಗ್ತಾರೆ. ಅವ್ರು ಟ್ರ್ಯಾಪ್ ಆದಾಗ ಕವರ್ ಮಾಡೋಕ್ಕೆ ಬೇರೆ ಏನೂ ಆಪ್ಷನ್ ಇಲ್ಲದೆ ಅವರು ಬೈ ಮಾಡ್ತಾರೆ. ಹಾಗಾಗಿ ಇದು ಆಪ್ಷನ್ ಹೀರೋ ಝೀರೋ ಒಂದು ಟ್ರೆಂಡ್ ಇವಾಗ ಚಾಲೂ ಆಗಿದೆಯಲ್ಲ, ಇದ್ರ ಕಾರಣ ಏನು ಅಂತ ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಐ ಥಿಂಕ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, not to trade but to understand what is actually happening. So the question was hero zero trade. Now why should you do that? First question, when you know that this uncertainty is so high, why you want to risk your capital in market to make some gamble? Simple, just avoid the day. One example he gave is election results. Now before results were announced, a TV people who go and ask any panwala shop or a guy who's selling a milk and tea, who will win the election, he'll say Modi. When that gentleman knows that Modi will win the election,
Doesn't market knows he will win the election? All the news will be already factored into the market before it comes out. Simple example, on the previous week of election, the option premium is supposed to be trading at 100 rupees. It is trading at 450 rupees, which is 3x of premium has been bloated up, which simply means that even though after election comes results out, Modi wins it, even the market goes by 500 points, there will be zero move in the options. Fine. Modi win ಆದಾಗ ಆಪ್ಷನ್ ಪ್ರೀಮಿಯಂ 100 ರೂಪಾಯಿ ಇದ್ದಿದ್ದು 450 ರೂಪಾಯಿ ಟ್ರೇಡ್ ಆಗ್ತಾ ಇತ್ತು. ಸೊ ಮೋದಿ ವಿನ್ ಆಗಿ ಮಾರ್ಕೆಟ್ 500 ಪಾಯಿಂಟ್ ಮೂವ್ ಆದ್ರೇನು ಆಪ್ಷನ್ ಪ್ರೀಮಿಯಂ ಮೂವ್ ಆಗಲ್ಲ. ಇದು ಫಸ್ಟ್ ಆಫ್ ಆಲ್ ಎಲ್ಲರೂ ಗೊತ್ತು, ಪೀಪಲ್ ಹೂ ಆರ್ ಸ್ಮಾರ್ಟ್ ಪೀಪಲ್ ಹೂ ಆರ್ ಆಪ್ಷನ್ ಬಯಸ್, ಯಾರು ಟೆಕ್ನಿಕಲ್ಸ್ ಯೂಸ್ ಮಾಡ್ತಾರೋ ದೇ ನೋ ಮಾರ್ಕೆಟ್ ವಿಲ್ ನಾಟ್ ಮೂವ್, ಪ್ರೀಮಿಯಂ ವಿಲ್ ನಾಟ್ ಮೂವ್, ಈವನ್ ದ ನಿಫ್ಟಿ ಗೋಸ್ ಅಪ್. ಅಂತ ಸಮಯದಲ್ಲಿ ವೆನ್ ಯು ನೋ ಸಮಥಿಂಗ್ ಇಸ್ ಗೋನ್ ಹ್ಯಾಪನ್, ಆಲ್ವೇಸ್ ಗೋ ಫಾರ್ ಫ್ಯೂಚರ್ಸ್. There's no option DK problem. Now Nifty lot says 25 ಇದೆ, 70,000 ರೂಪಾಯಿ ಕೊಟ್ಟರೆ ಒಂದು ಲಾಟ್ ಫ್ಯೂಚರ್ಸ್ ಬರುತ್ತೆ, ಒಂದು ಲಾಟ್ ಫ್ಯೂಚರ್ ಬೈ ಮಾಡಿ, ಬೈ ಫಾರ್ ನೆಕ್ಸ್ಟ್ ಮಂತ್ ಎಕ್ಸ್ಪೈರಿ. ಜೂನ್ ಬಿಡಿ, ಜುಲೈ, ಆಗಸ್ಟ್ ತಗೊಳ್ಳಿ, ಮಾರ್ಕೆಟ್ ಖಂಡಿತವಾಗ್ಲೂ ಮೂವ್ ಆಗುತ್ತೆ. ಜಸ್ಟ್ ವೇಟ್ ಫಾರ್ 2 months, money will become 3x. When you know there is uncertainty in the returns, why you want to risk your capital? Just play safe as much as possible. ನಿಮ್ಮ ಕ್ಯಾಪಿಟಲ್ ನ ರಿಸ್ಕ್ ಮಾಡಕ್ ಹೋಗ್ಬೇಡಿ ಯಾವುದೇ ಸಮಯದಲ್ಲೂ. ರಿಸ್ಕ್ ಮಾಡ್ರೆ ಇಟ್ ಶುಡ್ ಬಿ ಕ್ಯಾಲ್ಕುಲೇಟೆಡ್, ಲಿಮಿಟೆಡ್ ರಿಸ್ಕ್ in option buying is concerned. Option selling, hedge ಮಾಡಿ, ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು. Okay, thank you. Sir. ಝೀರೋ ಇರೋ ಕಾಲ್ ಎಷ್ಟು ಜನ ಮಾಡ್ತೀರಾ? ಇಲ್ಲಿ ಮಾಡಿದಾರ ಯಾರು? ಓಕೆ, ಕಡಿಮೆ ಇದೆ. ನಾನು ಮಾಡ್ತೇನೆ. ಓಕೆ, ಬಟ್ ಏನ್ ಮಾಡ್ತೀನಿ ಅಂದ್ರೆ ನಂದು ಆಕ್ಚುಲಿ ಪ್ರತಿ ದಿವಸ 2 ಟ್ರೇಡ್ ಇರುತ್ತೆ. ಫಸ್ಟ್ ಟ್ರೇಡ್ ನಾನು ಏನು ಪ್ರಾಫಿಟ್ ಬಂದಿರುತ್ತೆ ನೋಡ್ತೀನಿ, ನನ್ನ ಪ್ರಾಫಿಟ್ನ 10% ನಾನು ರಿಸ್ಕ್ ತೊಗೊಳ್ತೀನಿ. ಫುಲ್ ಕ್ಯಾಪಿಟಲ್ ಅಲ್ಲ, ನನ್ನ ಪ್ರಾಫಿಟ್ನಲ್ಲಿ ಕೇವಲ 10% ನಾನು ಏನು ಮಾಡ್ತೇನೆ, ಝೀರೋ ಇರೋ ಕಾಲ್ ಮಾಡ್ತೇನೆ. ಓಕೆ, ಹೋದ್ರೆ ಏನಾಗುತ್ತೆ, ನನ್ನ ಪ್ರಾಫಿಟಲ್ಲಿ ಹೋಗುತ್ತಾ? ಹೋದ್ರೆ ನನ್ನ ಪ್ರಾಫಿಟಲ್ಲಿ ಹೋಗುತ್ತಾನೆ, ನನ್ನ ಕ್ಯಾಪಿಟಲ್ ಸೇಫ್ ಇರುತ್ತೆ. ಸೊ ನೀವು ಏನು ಮಾಡ್ತೀರಾ ಮಾಡಿ, ನೀವು ಎಲ್ಲ ಕ್ಯಾಪಿಟಲ್ ತಗೊಂಡು ಹಾಕಬೇಡಿ. ನಿಮ್ಮ ಹತ್ರ ಏನಾದ್ರು ಪ್ರಾಫಿಟ್ ಬಂದಿದೆಯಾ, ಪ್ರಾಫಿಟಲ್ಲಿ 10% ಹಾಕಿ. ನಾನು ಲಾಸ್ಟ್ ಗುರುವಾರ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಮಾಡಿದ್ವಿ ಝೀರೋ ಇರೋ ಕಾಲ್. ಸೊ ಅವತ್ತು ಲಾಸ್ ಆಯ್ತು, ಶ್ಯೂರ್ ಲಾಸ್ ಆಯ್ತು. ಬಟ್ ಲಾಸ್ಟ್ ಪ್ರೀವಿಯಸ್ ನಾವು ಲೈವ್ ಮಾಡಿದಾಗ ನಮ್ಗೆ ಒಳ್ಳೆ ರಿಟರ್ನ್ ಬಂತು. ಬಟ್ ಏನು ನಾನು ಹೇಳ್ತಿರೋದು ಉದ್ದೇಶ, ಪ್ರತಿಯೊಂದು ಇದೆ, ಬಟ್ ಕ್ಯಾಲ್ಕುಲೇಟಿವ್ ಮಾಡ್ಕೊಳ್ಳಿ. ನಿಮ್ಮ ಕ್ಯಾಪಿಟಲ್ ಯಾವತ್ತೂ ಸೇಫ್ ಇರಬೇಕು. ನಿಮ್ಮ ಪ್ರಾಫಿಟ್ ಏನಿರುತ್ತಲ್ಲ, ಪ್ರಾಫಿಟಲ್ಲಿ ರಿಸ್ಕ್ ತೊಗೊಳ್ಳಿ. ಫುಲ್ ಪ್ರಾಫಿಟ್ ತೊಗೋಬೇಡಿ, ರಿಸ್ಕ್ ತೊಗೋಬೇಡಿ, ಅದರಲ್ಲಿ 10%. ಸೊ ಆ ಥರ ಮಾಡಿ ಪ್ರಾಫಿಟ್ ಬರುತ್ತೆ. ಥ್ಯಾಂಕ್ ಯು. ಹೀರೋ ಝೀರೋ ಅಂದಾಗ ತುಂಬಾ ಚೆನ್ನಾಗಿ ಸರ್ ಹೇಳಿದ್ರು. ಸ್ಟ್ರಾಟಜಿ ನೇಮ್ ಇದು ನೇಮೇನು ಹೇಳ್ತಿದ್ದಾರೆ ಸರ್? ಹೀರೋ ನನಗೆ ಕೇಳಿಸ್ತಾ ಇಲ್ಲ. ಸ್ಟ್ರಾಟಜಿ ನೇಮ್ ಏನು? ಹೀರೋ ಯಾ ಜೀರೋ? ಆ ನೇಮ್ ಅಲ್ಲೇ ಇದೆ ನೋಡಿ, ಹೀರೋ ಇಲ್ಲ ಝೀರೋ ಆಗ್ಬೇಕು ಅಂತ. ಪ್ರಾಬಬಿಲಿಟಿ ಎಷ್ಟಿದೆ ಸರ್ ಝೀರೋ ಇಂದ ಹೀರೋ ಆಗೋದು ಅಲ್ವಾ? ಆ ಟೈಮಲ್ಲಿ ಆಪ್ಷನ್ಸ್ ಅಲ್ಲಿ ಡೆಲ್ಟಾ ಏನಾಗಿರುತ್ತೆ ಅಥವಾ ಎಸ್ಪೆಷಲಿ ಥೀಟಾ ಏನಿರುತ್ತೆ, ನಾವೇನ್ ಅರ್ಥ ಮಾಡ್ಕೊಬೇಕಂದ್ರೆ ಅವಾಗ ಇನ್ನೇನು 1 hour ಇರುತ್ತೆ, ಆ ಟೈಮಲ್ಲಿ ನಾವು ಹೀರೋ ಝೀರೋ ಮಾಡೋದು ಅಲ್ವಾ. 3:30 ಮುಗಿಯುತ್ತೆ ಅಂದ್ರೆ 2:30 ಮೇಲ್ಗಡೆ ನಾವಲ್ಲಿ ಹೀರೋ ಝೀರೋನ ಮಾಡ್ತೀವಿ. ಆ ಟೈಮಲ್ಲಿ ಆಪ್ಷನ್ಸ್ ಫುಲ್ಲು ಡಿಕೆ ಆಗೋಗಿರುತ್ತೆ ಅಲ್ಲ, ಇನ್ನೇನು ಅದ್ರಲ್ಲಿ ಇರಲ್ಲ. ಎಸ್ಪೆಷಲಿ ಒಂದು ಎಕ್ಸಾಂಪಲ್ ಕೊಡ್ಬೋದು ಅಂತಂದ್ರೆ, ಇದು ಹೇಳ್ಬೇಕಲ್ಲ ಗೊತ್ತಿಲ್ಲ, ಬಟ್ ಇದಕ್ಕೆ ಎಕ್ಸಾಂಪಲ್ ಕರೆಕ್ಟ್ ಆಗಿ ಮೀಟ್ ಆಗ್ಬೇಕು. ಬಿಗಿನರ್ಸ್ ತುಂಬಾ ಜನ ಬಂದಿರ್ತಾರೆ, ಹೆಸರು ಕೇಳ್ತಾರೆ ಅವ್ರಿಗೆ ಬರೀ ಈ ಪ್ರಾಬಬಿಲಿಟಿ ಏನಂದ್ರೆ ನಾವು ಬರೀ ಅನ್ಲಿಮಿಟೆಡ್ ಪ್ರಾಫಿಟ್ಸ್ಗಳು, ಈ ಹೀರೋ ಝೀರೋ ಸ್ಟ್ರಾಟಜಿ ಅಂದ್ರೆ ಹೀರೋ ಮಾತ್ರ ನೆನಪಿರುತ್ತೆ, ಆಮೇಲೆ ಝೀರೋ ಬಗ್ಗೆ ಮರ್ತು ಬಿಡ್ತಾರೆ. ಅಂದ್ರೆ ಈ ಹೀರೋ ಝೀರೋ ಸ್ಟ್ರಾಟಜಿನಲ್ಲಿ ICU ನಲ್ಲಿ ಏನೋ ಒಂದು ದೊಡ್ಡ ಬಿಗ್ ಪ್ರಾಬ್ಲಮ್ ಆಗ್ಬಿಟ್ಟು ಮಲಗಿರ್ತಾರೆ, ಅವ್ರು ಇನ್ನೇನು 24 hours ಸರ್ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ ಗೊತ್ತಾ. ಆ ತರ ಅವ್ರನ್ನ ಎದ್ದು ಬಂದೇ ಬರ್ತಾರೆ 100% ಅಂತ ನಾವು ಬೆಟ್ ಕಟ್ಟ. ಹಲೋ, ಅರ್ಥ ಆಗ್ತಿದ್ಯಾ? 24 hours ಅಲ್ಲಿ ಗ್ಯಾರಂಟಿನೇ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ, ಇಲ್ಲಿ 24 minutes ಗ್ಯಾರಂಟಿ ಇಲ್ಲ ಅಂತ ಆಪ್ಷನ್ಸ್ ಲಾಸ್ಟ್ ಮಿನಿಟ್ ಅಲ್ಲಿ ಎಕ್ಸ್ಪೈರಿ ಇದನ್ನ ಹೇಳ್ತಾ ಇದ್ದಾರೆ. ಅವ್ರು ಅದನ್ನ ನಾನು ವಿನ್ ಆಗೇ ಆಗ್ತೀನಿ ಅಂತ ನಾವು ಹೇಳ್ತಾ ಇದೀವಿ. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇಲ್ಲಿ ಸರ್, ಹಾಗಾದ್ರೆ ನಾನು ಇದು ಕೇಳ್ತೀನಿ ಸರ್, ಹಾಗಾದ್ರೆ ಮಾಡ್ಲೇಬಾರ್ದಾ? ಮಾಡ್ಬೇಕಂದ್ರೆ ಸರ್ ಹೇಳಿದಾಗೆ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಗೊತ್ತಿರಬೇಕು. ನನಗೆ ಪ್ರಾಬಬಿಲಿಟಿ, ಸ್ಕ್ಯಾಲ್ಪಿಂಗ್ ಇಂಟ್ರಾಡೇ ಗೊತ್ತಿದ್ಯಾ? ಟ್ರೇಡಿಂಗು ಹಲೋ, ಇಂಟ್ರಾಡೇ ಎಷ್ಟು ಜನಕ್ಕೆ ಗೊತ್ತಿದೆ? ಗುಡ್. ಸ್ಕ್ಯಾಲ್ಪಿಂಗ್ ಗುಡ್. ಸ್ನೈಪರ್ ಅಂದ್ರೆ ಒಂದೇ ಏಟು ಬೀಳಲೇಬೇಕು, ಏಟು ಆ ತರ. ಅಂದ್ರೆ
ಟ್ರೆಂಡ್ ಈಸ್ ಫ್ರೆಂಡ್ ಅಂಟಿಲ್ ಇಟ್ ಬೆಂಡ್ಸ್ ಆರ್ ಎಂಡ್ಸ್ ಅಂತ ಹೇಳ್ತಾರೆ. ಟ್ರೆಂಡ್ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ, ಬರೋ ಚಾನ್ಸ್ ಇದೆ. ಏನೋ ಒಂದು ಅಲ್ಲಿ ಒಂದು ಎಕನಾಮಿಕಲ್ ಕ್ರೈಟೀರಿಯಾ ಆಗಿರ್ಬೋದು, ಅಲ್ಲಿ ಪ್ರೈಜೆಕ್ಷನ್ಸ್ ಆಗಿರ್ಬೋದು, ಏನೋ ಒಂದು ಕ್ರೈಟೀರಿಯಾ ಮೇಲೆ ಅಲ್ಲಿ ಆ ಟೈಮಲ್ಲಿ ಏನೋ ಒಂದು ಮೀಟಿಂಗ್ ನಡೀತಾ ಇರ್ಬೋದು, ಅಥವಾ ಏನೋ ಒಂದು ಅನೌನ್ಸ್ಮೆಂಟ್ ಬರ್ತಾ ಇರ್ಬೋದು, ಯಾವುದೋ ಒಂದು ಕ್ವಾರ್ಟರ್ಲಿ ರಿಸಲ್ಟ್ ಆಗಿರ್ಬೋದು, ಎನಿಥಿಂಗ್ ಎಲ್ಸ್, ಏನೋ ಒಂದು ಯಾವುದೋ ಐದರ್ ಅಪ್ ಸೈಡ್ ಡೌನ್ ಸೈಡ್ ಯಾವುದೋ ಒಂದ್ ಕಡೆ ಶೂರ್ ಶಾಟ್ ಏನೋ ಒಂದು ಸಖತ್ತಾಗಿ ನನಗೆ ಕಾನ್ಫಿಡೆಂಟಲಿ ಒಂದು ಸೈಡ್ ಟ್ರೆಂಡ್ ಬರ್ತಾ ಇದೆ ಅಂತ ಅಂದಾಗ ಹಾಕಿ ಟ್ರೇಡ್. ಇಲ್ಲ ಅಂದ್ರೆ ನೋ ಟ್ರೇಡ್ ಈಸ್ ಆಲ್ಸೋ ಗುಡ್ ಟ್ರೇಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅದೇ ನಮ್ಮ ಎಲ್ಲ ತಜ್ಞರು ಒಂದ್ ಮಾತನ್ನು ಒಂದು ವಾರ್ನಿಂಗ್ ರೀತಿಯಲ್ಲಿ ಅಂದ್ರೆ ಸ್ವಲ್ಪ ಒಂದು ಎಚ್ಚರಿಕೆ ರೀತಿಯಲ್ಲಿ ಹೇಳಿದಾರೆ. ಅಂದ್ರೆ ಹೀರೋ ಆಗ್ಬೇಕಿದ್ರೆ ಮೊದಲು ನೀವು ನಾಲೆಜ್ ಅನ್ನ ಗಳಿಸಬೇಕು, ಇಲ್ಲಾಂದ್ರೆ ಝೀರೋ ಆಗೋದು ಪಕ್ಕ ಅಂತ ಹೇಳಿದಾರೆ. ಅಂದ್ರೆ ಫಸ್ಟ್ ನೀವು ಸರಸ್ವತಿ ಆರಾಧನೆ ಮಾಡಿ ನಂತರ ಲಕ್ಷ್ಮೀ ದೇವಿ ಉಳಿತಾಳೆ ಅಂತ. ಹಣ ಬರ್ಬೇಕಿದ್ರೆ ನೀವು ಅದರ ಹಣದ ಬಗ್ಗೆ ನೀವು ತಿಳ್ಕೊಳ್ಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಮುಂದಿನ 5ನೇ ಪ್ರಶ್ನೆಗೆ ನಾವು ಬರೆದಿದ್ರೆ, ಈಗ ಸ್ಟಾಪ್ ಲಾಸ್ ಅನ್ನುವಂಥದ್ದು ಕಾನ್ಸೆಪ್ಟ್ ನಾವೆಲ್ಲ ಕೇಳಿದೆ. ಪ್ರತಿಯೊಬ್ಬರು ಕೂಡ ಈ ಟ್ರೇಡರ್ ಬಳಿ ಇರುವಂತಹ ದೊಡ್ಡ ಒಂದು ಅಸ್ತ್ರ ಅಂದ್ರೆ ಸ್ಟಾಪ್ ಲಾಸ್ ಅಂತ ಹೇಳ್ತಾರೆ. ಸೊ ಆದ್ರೆ ರೀಸೆಂಟ್ ಆಗಿ ಏನಾಗ್ತಾ ಇದೆ ಅಂದ್ರೆ ಸಮ್ ಟೈಮ್ ಅದು ಮಾರ್ಕೆಟ್ ಸಿಚುವೇಶನ್ ಏನೋ ಗೊತ್ತಾಗ್ತಾ ಇಲ್ಲ. ಸೊ ಆಪ್ಷನ್ ಸಂದರ್ಭದಲ್ಲಿ ಜಂಪ್ ಆಗುತ್ತೆ ಅನ್ನುವಂತ ಒಂದು ಕಂಪ್ಲೇಂಟ್ ಬರುತ್ತೆ ಅಲ್ವಾ. ಸೊ ಅದ್ರ ಬಗ್ಗೆ ನಾವೀಗ ಮುಂದಿನ ಪ್ರಶ್ನೆಯಲ್ಲಿ ಮಾತಾಡೋಣ. ಅಂದ್ರೆ ರಿಟೇಲ್ ಟ್ರೇಡರ್ಸ್ ಈ ಜಂಪ್ ಆಗುವ ಸಮಸ್ಯೆ ಇದೆಲ್ಲ, ಅದ್ರದ್ದು ಹೆಂಗೆ ಪಾರಾಗಬಹುದು ಅಂತ. ಸೊ ಎಲ್ಲರೂ ಹೆಡ್ಜಿಂಗ್ ಅಂತ ಮಾತಾಡ್ತಾ ಇದ್ವಿ. ಸೊ ಹೆಡ್ಜಿಂಗ್ ಅಂದ್ರೆ ಮೇನ್ ಆಗಿ ಜಸ್ಟ್ ದೇ ಗೋ ಅಂಡ್ ಬೈ. ಇವಾಗ ಸೆಲ್ ಮಾಡಿದ್ರೆ ನಾವು ಬೈ ಮಾಡಿದ್ರೆ ಹೆಡ್ಜಿಂಗ್ ಅಂತ ಹೇಳ್ತೀವಿ. ಸೊ ಹೆಡ್ಜಿಂಗ್ ಮಾಡುವಾಗಲೂ ನಾವು ಎಷ್ಟು ರಿಸ್ಕ್ ಇದೆ ಅಂತ ಚೆಕ್ ಮಾಡಬೇಕು. ಸೊ ಈ ಸ್ಟಾಪ್ ಲಾಸಸ್ ಎಲ್ಲ ಸ್ಕಿಪ್ ಆಗ್ತಿದೆ. ಸೊ ಇದನ್ನ ನಾವು ಮೇನ್ ಅವಾಯ್ಡ್ ಮಾಡಬೇಕು ಅಂದ್ರೆ ನಿಯರ್ ಎಡ್ಜಸ್ ನಿಯರ್ ಬೈ ಆರ್ಡರ್ಸ್. ಓಕೆ, ಸೆಲ್ ಮಾಡಿ ಅದು ನೆಕ್ಸ್ಟ್ OTM ನಿಯರ್ ಬೈ OTM ಬೈ ಮಾಡಿದ್ರೆ ಸೊ ನಮ್ಗೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ಎಷ್ಟು ಜನ ಸ್ಟಾಪ್ ಲಾಸ್ ಹೊಡೆದಿದೆ? 100% ಸ್ಟಾಪ್ ಲಾಸ್ ಹೊಡೆದ ಮತ್ತೆ ರಿವರ್ಸ್ ಆಗಿದೆಯಾ? ಅನುಭವ ಆಗಿದೆ ಎಲ್ಲರಿಗೂ. ಸೊ ನಾನು ಹೇಳ್ತೀನಿ, ನಾನು ಪರ್ಟಿಕ್ಯುಲರ್ ಏನು ಹೇಳ್ತೀನಿ ಅಂದರೆ, ಸ್ಟಾಪ್ ಲಾಸ್ ಪ್ಲೇಸ್ ಮಾಡಬೇಡಿ. ಸ್ಟಾಪ್ ಲಾಸ್ ನಿಮ್ಮ ಮೈಂಡಲ್ಲಿ ಇರಲಿ, ನಿಮ್ಮ ಸಿಸ್ಟಮಲ್ಲಿ ನಿಮ್ಮ ಸ್ಟಾಪ್ ಲಾಸ್ ತೋರಿಸ್ಬೇಡಿ. ನಿಮ್ಮ ಸ್ಟಾಪ್ ಲಾಸ್ ತೋರಿಸಿದ್ರಿ ಅಂದರೆ 100% ಹಂಟ್ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ಸ್ಟಾಪ್ ಲಾಸ್ ನಿಮ್ಮ ಮೈಂಡಲ್ಲಿ ಇರಲಿ, ನಿಮ್ಮ ಸಿಸ್ಟಮಲ್ಲಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಲಾಸ್ ತೋರಿಸ್ಬೇಡಿ. ಗೊತ್ತಾಯ್ತಲ್ಲ? ಸ್ಟಾಪ್ ಲಾಸ್ ತೋರಿಸ್ಬೇಡಿ. ಯಾವಾಗ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಮಾರ್ಕೆಟಲ್ಲಿ, ಅವಾಗ ಮಾರ್ಕೆಟ್ ಆರ್ಡ್ರಲ್ಲಿ ಎಕ್ಸಿಟ್ ಆಗಿ. ಸೊ ಲಾಸ್ಟ್ ಟೈಮ್ ಏನು ಸ್ಪೈಕ್ ಬಂತಲ್ಲ, ಸೊ ಯಾರೇ ಸ್ಟಾಪ್ ಲಾಸ್ ಇಟ್ಟಿದ್ರೆ ಅವ್ರು ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ, ಜಂಪ್ ಆಗಿರುತ್ತೆ, ಮತ್ತೆ ರಿಟರ್ನ್ ಮಾರ್ಕೆಟ್ ಅದೇ ಪ್ರೈಸಿಗೆ ಬಂತು. ಸೊ ಹಾಗಾಗಿ ಏನು ಹೇಳ್ತೀನಿ ನಾನಂದ್ರೆ, ನಿಮ್ಮ ಸ್ಟಾಪ್ ಲಾಸ್ ನಿಮ್ಮ ಮೈಂಡಲ್ಲಿ ಇರಲಿ. ಓಕೆ, ಯಾವಾಗ ನಿಮ್ಮ ಸ್ಟಾಪ್ ಲಾಸ್ ಬಂದುತ್ತೆ ಅವಾಗ ನೀವು ಏನು ಮಾಡ್ತೀರಾ, ಮಾರ್ಕೆಟ್ ಆರ್ಡರ್ ಕೊಡಿ. ಸೊ ಹಾಗಾಗಿ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಂದ್ರೆ, ನನ್ನ ಸಿಸ್ಟಮಲ್ಲಿ ಯಾವುದೇ ರೀತಿ ಸ್ಟಾಪ್ ಲಾಸ್ ಇರಲ್ಲ, ಬಟ್ ನನಗೆ ಗೊತ್ತಿರುತ್ತೆ ಈ ಟ್ರೇಡಲ್ಲಿ ನಂದು ಎಷ್ಟು ಲಾಸ್ ಇದೆ ಅಂತ. ಯಾವಾಗ MTM ಅಲ್ಲಿ ನಾನು ಏನು ಲಾಸ್ ಬರ್ತಾ ಇದೆ ಅಲ್ಲ, ಅವಾಗ ಏನು ಮಾಡ್ತೀನಿ, ಮಾರ್ಕೆಟ್ ಆರ್ಡರ್ ಕೊಡ್ತೀನಿ. ಸೊ ಹಾಗಾಗಿ ನೀವು ಅಷ್ಟೇ ಸ್ಟಾಪ್ ಲಾಸ್ ಕಂಪಲ್ಸರಿ, ಬಟ್ ಸ್ಟಾಪ್ ಲಾಸ್ ಏನು ಮಾಡ್ತೀರಾ, ನಿಮ್ಮ ಸಿಸ್ಟಮಲ್ಲಿ ತೋರಿಸ್ಬೇಡಿ, ನಿಮ್ಮ ಮೈಂಡಲ್ಲಿ ಇರಲಿ. ಯಾವಾಗ ನಿಮ್ಮ ಸ್ಟಾಪ್ ಲಾಸ್ ಹೊಡೆಯುತ್ತೆ ಅವಾಗ ಮಾರ್ಕೆಟ್ ಆರ್ಡರ್ಲಿ ಎಕ್ಸಿಟ್ ಆಗಿ. ಈಗ ಮಾರ್ಕೆಟ್ ಹೆಂಗಂದ್ರೆ ನಾನು ಹೇಳಿದ ಆವಾಗಲೇ, ಇಟ್ ಇಸ್ ಝೀರೋ ಸಮ್ ಗೇಮ್. ಯಾರೋ ಒಬ್ರಿಗೆ ಲಾಸ್ ಆದಾಗ ಇನ್ನೊಬ್ರಿಗೆ ಪ್ರಾಫಿಟ್ ಆಗಬೇಕು. ಈ ಮಾರ್ಕೆಟಲ್ಲಿ ಈಗ ಆಲ್ಗೋಸ್ ಬಂತು, ಕ್ವಾಂಟ್ಮೆನ್ನು ಇವರೆಲ್ಲ ಹೇಳ್ತಾ ಇದ್ರಲ್ಲ ನೀವು, ಇದು ಬಂದ್ಬಿಟ್ರೆ ನಾವು ಪ್ರಾಫಿಟ್ ಮಾಡ್ಬೋದು, ಆಟೋಮೆಟಿಕ್ಕಾಗಿ ಎಲ್ಲ ಬರುತ್ತೆ ಅಂತ ತಿಳ್ಕೊಂಡ್ರಿ. ಅದಕ್ಕಿಂತ ಈಗ ಪ್ರೊಫೆಷನಲ್ಸ್ ಯಾವ್ದು ಇಂಜೆಕ್ಷನ್ ತಂದಿದ್ದಾರೆ, ಸಡನ್ ಆಗಿ ಜಂಪ್ ಮಾಡ್ತಾರೆ. ಆಪ್ಷನ್ ಪ್ರೈಸಸ್ ಇರ್ಬೋದು, ಸ್ಟಾಕ್ ಪ್ರೈಸಸ್ ಇದು ಈ ಥರ. ಸಿ ಇಟ್ ಈಸ್ ಎ ಕಾಂಪಿಟೇಟಿವ್ ಮಾರ್ಕೆಟ್, ಈಸ್ ಎ ಕಾಂಪಿಟೇಷನ್. ಯಾರಿಗೆ ನಾಲೆಡ್ಜ್ ಜಾಸ್ತಿ ಇರುತ್ತೆ, ಯಾರ ಹತ್ರ ದುಡ್ಡು ಜಾಸ್ತಿ ಇರ್ತಾರೆ ಅವರು ಸರ್ವೈವ್ ಆಗ್ತಾರೆ, ಯಾರ ಹತ್ರ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೋ ಅವ್ರು ಸರ್ವೈವ್ ಆಗ್ತಾರೆ. ಅದರಲ್ಲಿ ನಾವು ಯಾವ ಥರ ಎಕ್ಸ್ಪೀರಿಯನ್ಸ್ ಪಡಿಬೋದು, ಈ ಎಲ್ಲ ಈ ಮಾರ್ಕೆಟ್ ವೇರಿಯೇಷನ್ಸ್ನ ಗಮನದಲ್ಲಿ ಇಟ್ಕೊಂಡು ಯಾವ ಥರ ಟ್ರೇಡ್ ಮಾಡ್ಬೋದು, ಅದನ್ನ ಯಾರು ನಿಲ್ಸೋಕ್ಕಾಗಲ್ಲ. ಈ ಸೆಬಿ ಏನಾದರೂ ಇದು ತಗೊಂಡು ಸ್ಟಾಪ್ ಲಾಸ್ ಜಂಪರ್ಸು, ಇಂಜೆಕ್ಷನ್ಸು ಅದ್ರ ಬಗ್ಗೆ ರೂಲ್ಸ್ ತರ್ಬೋದು. ಇನ್ನು ಇಷ್ಟವರೆಗೂ ಏನು ಆ್ಯಕ್ಷನ್ ತಗೊಂಡಿಲ್ಲ ಅವರು. 2-3 ಸಲ ಇಂಜೆಕ್ಷನ್ಸ್ ಬಂದಿದೆ ಆಲ್ರೆಡಿ. ಈಗ ಇಂಜೆಕ್ಷನ್ಸ್ ಏನಂದರೆ ಒಂದೇ ಸಲ ಜಂಪ್ ಆಗುತ್ತೆ ಪ್ರೈಸು. ಸೊ ಸಡನ್ ಆಗಿ ತುಂಬ ಕೋಟಿ ಸೆಲ್ ಆಗ್ತಾರೆ, ಕೋಟಿ ಬೈ ಆಗ್ತಾರೆ, ಆವಾಗ ಡೆಫಿನೆಟ್ ಆಗಿ ಪ್ರೈಸ್ ಜಂಪ್ ಆಗುತ್ತೆ. ಸೊ ಜಂಪ್ ಆದಾಗ ಈ ಸಿಚುಯೇಷನ್ನ ನಾವು ತಡ್ಕೊಳ್ಳುವಾಗ ಎಷ್ಟು ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡ್ಬೋದು. ನಾವು ಕ್ವಾಂಟಿಟಿ ಕಮ್ಮಿ ಇದ್ದರೆ ಅದು ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ಅಷ್ಟು ಶಕ್ತಿ ಇರಲ್ಲ. ಸೊ ಆವಾಗ ನಾವು ಪ್ಯಾನಿಕ್ ಆಗ್ತೀವಿ, ಮತ್ತು ನಮ್ಮ ಎಮೋಷನ್ಸು, ಸಾರ್ ಹೇಳಿದಂಗೆ ಎಮೋಷನ್ಸ್ ಬರುತ್ತೆ. ಸ್ಟಾಪ್ ಲಾಸಸ್ನ ಎಲ್ಲೆಲ್ಲೋ ಕಟ್ ಮಾಡ್ತೀವಿ, ಬೈ ಮಾಡೋದನ್ನ ಸೆಲ್ ಮಾಡ್ತೀವಿ, ಸೆಲ್ ಮಾಡೋದನ್ನ ಬೈ ಮಾಡ್ತೀವಿ, ಡಿಫ್ರೆಂಟ್ ಬಟನ್ಸ್ ಒತ್ತೀವಿ, ಎಲ್ಲ ಲಾಸ್ ಮಾಡಿಕೊಂಡು ಮನೆಗೆ ಹೋಗ್ತೀವಿ. ಇದೆಲ್ಲ ಆಗೋದಕ್ಕೆ ಮೈನ್ ಏನಂದರೆ, ನೀವು ಪ್ರಾಪರಾಗಿ ತಿಳ್ಕೊಳ್ಳಿ,
ಸ್ಮಾಲ್ ಕ್ವಾಂಟಿಟಿಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ನೀವು ಪ್ರಾಫಿಟ್ ಮಾಡಿ ಆಮೇಲಿಂದ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಂಡು ಹೋಗಿ. ಒಂದೇ ಸಲ ಯಾವುದೋ ವಿಡಿಯೋಗಳು ನೋಡೋದು, ಇನ್ನೊಬ್ರು ಮಾತು ಕೇಳೋದು, ನೀವು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ದುಡ್ಡದು ಅಷ್ಟು ಈಸಿಯಾಗಿ ಮಾರ್ಕೆಟ್ ಬೇರೆಯವ್ರ ಕೈಗೆ ಕೊಟ್ಬಿಟ್ರೆ ನೀವು ಈಗ ದುಡಿದಿದ್ದಕ್ಕೆ ಮೀನಿಂಗೇ ಇಲ್ವಲ್ಲ. ಅಷ್ಟು ಕಷ್ಟ ಬಿದ್ದು ದುಡ್ದಿದ್ದೀರಾ ನೀವು ಲೈಫಲ್ಲಿ. ಕೆಲಸದಿಂದ ದುಡಿದಿರ್ಬೋದು, ಏನೋ ಒಂದು ಬಿಸ್ನೆಸ್ಸಿಂದ ದುಡಿದಿರ್ಬೋದು, ಇಲ್ಲ ತಂದೆ ತಾಯಿಯಿಂದ ಕೊಟ್ಟಿರ್ಬೋದು. ಅಷ್ಟು ಕಷ್ಟ ಬಿದ್ದಿರೋರು ನೀವು ಸಡನ್ನಾಗಿ ಹೋಗ್ಬಿಟ್ಟು ಯಾರ್ದೋ ಕೈ ಕಟ್ಟು ಬಂದಂಗಿರುತ್ತೆ. ಬಿಕಾಸ್ ಲ್ಯಾಕ್ ಆಫ್ ನಾಲೆಡ್ಜ್. ನಿಮ್ಗೆ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ನೀವು ಅವ್ರ ಕೈ ಕೊಡ್ತಾ ಇದ್ದೀರಾ. ಆ ನಾಲೆಡ್ಜನ್ನ ನೀವು ಬೆಳೆಸ್ಕೊಂಡು ನೀವು ನಾನು ಈಗ ಡಾಕ್ಟರ್ ಇರೋದ್ರಿಂದ ಆವಾಗಲೇ ಹೇಳಿದ್ರೆ 0 to 0ಗೆ ICU ಅಲ್ಲಿರೋ ಪೇಷಂಟ್ ಎಕ್ಸಾಂಪಲ್. ನಾವು ಈಗ ಡಾಕ್ಟರ್ ಆಗಿದ್ದಾಗ ICU ಅಲ್ಲಿ ಇರಬೇಕಾದ್ರೆ ಈಗ 0 to 0 ಅಂತ ಏನು ಹೇಳಿದ್ವಿ, 100 ಜನಕ್ಕೆ ಹಾರ್ಟ್ ಅಟ್ಯಾಕ್ ಆದಾಗ DC ಶಾಕ್ ಅಂತ ಕೊಡ್ತೀವಿ, ಡೈರೆಕ್ಟ್ ಕರೆಕ್ಟ್ ಶಾಕ್ ಅಂತ. ಇಲ್ಲಿ ಹಾರ್ಟ್ ಮೇಲೆ ಈ ಥರ ಇಟ್ಬಿಟ್ಟು ಅದು ಹಾರ್ಟ್ ಸ್ಟಿಮ್ಯುಲೇಟ್ ಮಾಡ್ತೀವಿ. ಅದರಲ್ಲಿ 100 ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ 5 ಜನ ಮತ್ತೆ ಹಾರ್ಟ್ ರಿಜ್ಯೂನೇಟ್ ಆಗಿ ಮತ್ತೆ ಹೊಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಎಲ್ರಿಗೂ ಆಗಲ್ಲ. ಅದೇ ಥರ 0 to 0 ಅಷ್ಟೇ. ಹೀರೋ ಆಗ್ಬೇಕಾದ್ರೆ 5 ಸಲ ಆಗುತ್ತೆ ಅಷ್ಟೇ, ಬಟ್ 0 95 ಸಲ ಆಗಿರುತ್ತೆ. ಸೊ ಇದನ್ನೆಲ್ಲ ಗಮನ ಇಟ್ಕೊಂಡು ಈ ಎಕ್ಸ್ಪೀರಿಯನ್ಸ್ ಎಲ್ಲ ನಾವು ಹಾರ್ಟ್ ಅಟ್ಯಾಕ್ ಆಗಿದ ತಕ್ಷಣ DC ಶಾಕ್ ಕೊಟ್ಟಿದ ತಕ್ಷಣ ಎಲ್ಲರೂ ಬದುಕಿಸ್ತೀನಿ ಅಂತ ನಾನು ಡಾಕ್ಟ್ರಾಗಿ ಹೇಳೋಕ್ಕಾಗಲ್ಲ. ಅದೇ ಥರ ಎಲ್ಲ ಈ 0ಗಳು ಹೀರೋ ಆಗಲ್ಲ. ಸೊ ಇದನ್ನೆಲ್ಲ ಗಮನ ಇಟ್ಕೊಂಡು ತಾವು ಟ್ರೇಡಿಂಗಲ್ಲಿ ತಮ್ಮ ಅನುಭವ ಜೊತೆಗೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಈಗ ಕೊನೆಯ ಒಂದು ಪ್ರಶ್ನೆ ಇದೆ ಅಂತಂದ್ರೆ, ಇದು ಬಹಳ ಮುಖ್ಯವಾದಂತ ನನಗೂ ಕೂಡ ಅನಿಸ್ತಾ ಇದೆ. ಆಪ್ಷನ್ ಟ್ರೇಡ್ ನಲ್ಲಿ ಬಹಳ ಪಾಪ್ಯುಲರ್ ಆಗುವಂತ ಈ ಬ್ಯಾಕ್ ಟೆಸ್ಟಿಂಗ್ ಅನ್ನುವಂಥದ್ದು ಅದು ಎಷ್ಟು ಇಂಪಾರ್ಟೆನ್ಸ್ ಅನ್ನೋದ್ರ ಬಗ್ಗೆ ಯಾರಾದ್ರೊಬ್ರು ಮಾಹಿತಿ ಹೇಳ್ತೀರಾ ಅಂತ. ನಾವ್ ಇಷ್ಟವರೆಗೆ ಏನ್ ಮಾತಾಡಿದ್ವಲ್ವಾ, ಇದು ಒಂದು ಪಾರ್ಟ್ ಆದ್ರೆ ಲೈವ್ ಮಾರ್ಕೆಟೇ ಬೇರೆ ಇರುತ್ತೆ. ಸೊ ಲೈವ್ ಮಾರ್ಕೆಟ್ ಅಲ್ಲಿ ಬ್ಯಾಕ್ ಟೆಸ್ಟಿಂಗ್ ಹೆಂಗ್ ಗೊತ್ತಾ, ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಚಾರ್ಟ್ ಅಲ್ಲೆಲ್ಲ ಏನಾಗಿರುತ್ತೆ, ಡೆವಲಪ್ ಆಗಿರುತ್ತೆ. ಅದ್ರಲ್ಲಿ ಏನು ಯಾವುದೇ ರೀತಿಯ ನಿಮ್ಗೆ ಎಮೋಷನ್ಸ್ ಇರಲ್ಲ. ಸೊ ಲೈವ್ ಮಾರ್ಕೆಟೇ ಬೇರೆ. ಸೊ ಹಾಗಾಗಿ ಲೈವ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಸೊ ಲೈವ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಯಾಕೆ ತಗೊಳ್ತೀರಿ ಅಂದ್ರೆ, ನೀವು ಯಾರೋ ಒಬ್ರು ಮೆಂಟರ್ ಅಂತ ಕನ್ಸಿಡರ್ ಮಾಡ್ತೀರಲ್ವಾ, ಸೊ ಅವ್ರ ಜೋಡಿ ಕುತ್ಕೊಳ್ಳಿ. ಈಗ ನನ್ನ ಜೋಡಿ ನಮ್ಮ ಶಿವಮೊಗ್ಗ ನಂದು ಆ್ಯಕ್ಚುಲಿ, ನಮ್ಮ ಶಿವಮೊಗ್ಗ ಆಫೀಸಿಗೆ ಬನ್ನಿ ಲೈವ್ ಮಾರ್ಕೆಟಲ್ಲಿ, ನಾನು ನಿಮಗೆ ಪ್ರತಿಯೊಂದು ಲೈವ್ ಮಾರ್ಕೆಟ್ ಹೇಳ್ಕೊಡ್ತೀನಿ. ಸೊ ಅದೇ ರೀತಿ ಬ್ಯಾಕ್ ಟೆಸ್ಟಿಂಗ್ ಏನಾಗುತ್ತೆ ಗೊತ್ತಾ, ಆಲ್ರೆಡಿ ಫಿಲಮ್ ಆಗಿರುತ್ತೆ, ಫಿಲಮ್ ಆಗಿರೋದನ್ನ ನಾವು ನೋಡ್ತೀವಿ ಅಷ್ಟೇ. ಫಿಲಮ್ ಆಗಿರುತ್ತೆ, ಅದು ಕತೆ ಹೇಳ್ದಂಗೆ. ಸೊ ಲೈವ್ ಮಾರ್ಕೆಟ್ ಬೆಟರ್. ಲೈವ್ ಮಾರ್ಕೆಟಲ್ಲಿ ಕಲೀರಿ, ಓಕೆನಾ. ಬ್ಯಾಕ್ ಟೆಸ್ಟಿಂಗ್ ನಾನು ಆಲ್ಮೋಸ್ಟ್ ಬ್ಯಾಕ್ ಟೆಸ್ಟಿಂಗ್ ಮಾಡಿ ತೋರಿಸ್ತೀನಿ ಭಾಳಷ್ಟು ಸ್ಟ್ರಾಟಜಿಗಳನ್ನ. ಬಟ್ ಏನಂದ್ರೆ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ಚಾರ್ಟಲ್ಲಿ ಇದು ರೀಡ್ ಆಗಿರುತ್ತೆ, ಅದು ಈಸಿ. ಸೊ ಲೈವ್ ಮಾರ್ಕೆಟ್ ಭಾಳ ಕಷ್ಟ. ಸೊ ಲೈವ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಓಕೆ. ಸೊ ಇನ್ನೊಂದು ಏನಂದ್ರೆ ಬ್ಯಾಕ್ ಟೆಸ್ಟಿಂಗ್ ಅಲ್ಲಿ ಸ್ಪೈಕ್ಸ್ ಎಲ್ಲ ಕವರ್ ಆಗಿರಲ್ಲ. ಸೊ ಅದೊಂದು ಪಾಯಿಂಟ್. ಆಮೇಲೆ ಬ್ಯಾಕ್ ಟೆಸ್ಟಿಂಗ್ ಅಷ್ಟೇ, ಇವಾಗ ನಾವು ಏನೇ ಸ್ಟ್ರಾಟಜಿ ತಗೊಂಡು ಬ್ಯಾಕ್ ಟೆಸ್ಟ್ ಮಾಡಿದ್ರು, ಸೊ ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸ್ ವಿ ಹ್ಯಾವ್ ಟು ಲೈಕ್ ಫ್ಯೂ ಚೇಂಜಸ್ ವಿ ಹ್ಯಾವ್ ಟು ಡೂ. ಸೊ ಆ ಚೇಂಜಸ್ ಯಾವಾಗ ಪ್ಯಾಟರ್ನ್ಸ್ ಯಾವ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ, ವೆನ್ ಯು ಹ್ಯಾವ್ ಎ ಟ್ರೇಡಿಂಗ್ ಜರ್ನಲ್. ಸೊ ಆಲ್ವೇಸ್ ಹ್ಯಾವ್ ಎ ಎಕ್ಸೆಲ್ ಶೀಟ್, ಕ್ರಿಯೇಟ್ ಯುವರ್ ಓನ್ ಟ್ರೇಡಿಂಗ್ ಜರ್ನಲ್, ದ ಡೇಟಾ, ಸಿ ದ ಡೇಟಾ. ಎವ್ರಿ ಮಂತ್ ನೀವು ಡೇಟಾ ನೋಡಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ, ಪ್ಯಾಟರ್ನ್ಸ್ ಗೊತ್ತಾಗುತ್ತೆ. ಸೊ ಇವತ್ತು ಎಷ್ಟು % ಎಕ್ಸ್ಪೆಕ್ಟ್ ಮಾಡ್ಬೋದು, ಸೊ ಈ ಮಂತ್ ನಾವು ಪರ್ ಡೇ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು. So that is how it will help you out. So trading journal, one of the major thing you have to practice. Okay. Thank you, sir. Yeah. Yes, sir. So 1 second. ಸೊ ನಾನೊಂದು ಹೇಳಬೇಕು ಅಂದ್ಕೊಂಡೆ. ಮಾರ್ಕೆಟಲ್ಲಿ ನೀವೇನೇ ತಿಪ್ಪರು ಲೆಕ್ಕ ಹಾಕಿ ದುಡ್ಡು ಮಾಡೋಕ್ಕಾಗಲ್ಲ. ನೀವೇನೇ ಮಾಡೋಕ್ಕಾಗಲ್ಲ. ಓನ್ಲಿ ಥಿಂಗ್ ಏನಂದರೆ ಕನ್ಸಿಸ್ಟೆನ್ಸಿ ಯಾವ ಮನುಷ್ಯನಲ್ಲಿ ಇರುತ್ತೋ ಮಾಡ್ತಾನೆ. ಒನ್ ಥಿಂಗ್ ರಿಗಾರ್ಡಿಂಗ್ ಬ್ಯಾಕ್ ಟೆಸ್ಟಿಂಗ್ ಏನಂದರೆ, ಬ್ಯಾಕ್ ಟೆಸ್ಟಿಂಗಲ್ಲಿ ಆ ಸಮಯದಲ್ಲಿ ಎಷ್ಟು ಜನ ಮಾರ್ಕೆಟಲ್ಲಿ ಇದ್ರು, ಇವಾಗ ಎಷ್ಟು ಜನ ಇದ್ದಾರೆ ಮ್ಯಾಟರ್ಸ್. ಸರಿನಾ? ಇವಾಗ ಸ್ಪೈಕ್ಸ್ ಎಲ್ಲ ಬರ್ತಾ ಇದೆ, ಯಾಕೆ? ತುಂಬ ಜನ ಹೊರಗಡೆ ತೆಗಿಯೋದಕ್ಕೆ ಸ್ಪೈಕ್ಸ್ ಬರ್ತಾ ಇರೋದು. ಆಮೇಲೆ ನಿಮ್ಮ ಏನು ಅನ್ಕೊಂಡಿರ್ತೀರೋ ಅದೇ ಥರ ಹೋಗುತ್ತೆ. ಯಾಕೆ? ನೀವು ಆಟದಿಂದ ಹೊರಗಡೆ ಹೋಗಿರ್ತೀರ. ಕರೆಕ್ಟಾ? ಸೊ ಬೇಸಿಕ್ಲಿ ಬ್ಯಾಕ್ ಟೆಸ್ಟಿಂಗ್ ಒಂದು ಡಾಕ್ಯುಮೆಂಟೇಶನ್ ಥರ ಇಟ್ಕೊಳ್ಳಿ. 90% ಅದೇ ಥರ ವರ್ಕ್ ಆಗುತ್ತೆ ಅಂದರೆ ಆಗೋದಿಲ್ಲ. ದಟ್ ಈಸ್ ಹಾರ್ಡ್ ರಿಯಾಲಿಟಿ ಆ್ಯಂಡ್ ಟ್ರೂತ್. ನೀವು ಯಾವಾಗ ಆ ಪರ್ಟಿಕ್ಯುಲರ್ ಪಾಯಿಂಟ್ಗೆ ರಿಯಲೈಸೇಷನ್ ಬರ್ತಿರೋ, ದೆನ್ ಯು ಆರ್ ಒನ್ ಸ್ಟೆಪ್ ಟುವರ್ಡ್ಸ್ ಸಕ್ಸಸ್ಫುಲ್ ಟ್ರೇಡರ್ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.